ಬೇಬಿ ಇವತ್ತೇನು ಮಾಡ್ತಾ ಇದೀಯಾ? ಬಿರಿಯಾನಿ. ಯಾವ ಬಿರಿಯಾನಿ? ಬೆಂಗಳೂರು ಬಿರಿಯಾನಿ. ಬೆಂಗಳೂರು ಬಿರಿಯಾನಿ. ಚಿಕ್ಕಪೇಟೆಯಿಂದ ಅಲ್ವೇ? ಇಲ್ಲ, ಬೆಂಗಳೂರು ಬಿರಿಯಾನಿ ಮಾಡೋಣ. ಅಂದರೆ ಯೆಲ್ಲೋ ಕಲರ್ ಇರುತ್ತಾ ಇಲ್ಲ ಗ್ರೀನ್ ಕಲರ್ ಇರುತ್ತಾ? ಈ ಆಂಬೂರ್ ಥರ ಇರುತ್ತಾ? ಹಾಂ, ಆರೆಂಜಾ? ಓಕೆಮ್ಮ, ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಇದನ್ನು ಎತ್ಕೊಂಡ್ಬಿಡಮ್ಮ. ಈರಿ ಇದನ್ನು ಸುಟ್ಬಿಟ್ಟು ತಿನ್ನೋಣ, ಚೆನ್ನಾಗಿರುತ್ತೆ. ಚಿಕನ್ಗೆ ಉಪ್ಪು, ಹೇಳ್ತಾ ಇದೆಯಾ? ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದೆಯಾ? ಹೇಳ್ತಾ ಇದ್ದೀನಿ, ಹೇಳ್ಬೇಕು. ಓಕೆ. ಮೊಸರಲ್ಲಿ ನಂದು ರಿಂಗ್ಲೆಟ್ ತರಬೇಕಿತ್ತು, ಅದು ಇನ್ನೂ ಚೆನ್ನಾಗಿರೋದು. ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಬೇಕಾ? ಏನೇನು ಹಾಕ್ತಿ ಹೇಳು. ಧನಿಯಾ ಪುಡಿ ಹಾಕ್ಸ್ಕೊಂಡು ಜೋರಾಗಿ ಹೇಳು. ನೀನು ಅರ್ಶಿನ, ಇದೇನು ಪುಡಿ? ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲೇ ಅವನೇನು ತರಲೇ ಅಲ್ವಾ? ಮೊಸರು ಬಿರಿಯಾನಿ ಪೌಡರ್ಕ್ಕೆ ಇಲ್ಲೇ. ಸರಿ, ಓಕೆ. ಮೊಸರು ಮಾತ್ರ ಬಿರಿಯಾನಿ ಪೌಡರ್ ಸಾಕು. ಮೊಸರು ಓಕೆ. ಮಾಡಬೇಕಿತ್ತು, ಮೊಸರು ತಂದಿಲ್ಲ. ಈಗ ಮೊಸರು ತರಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟಿದಂತೂ ಮಾಡಲ್ಲ, ಇದೇ ವಿಡಿಯೋ ಇರುತ್ತೆ. ನಾನು ಬರ್ತೀನಿ ತಡೆ, ಒಟ್ಟು ಮೊಸರು ತೊಗೊಂಡ್ಬರ್ತೀನಿ. ಎರಡು ಮಿಸ್ ಆಗ್ಬಿಟ್ಟಿತ್ತು, ತೊಗೊಂಡು ಹೋಗ್ತಾ ಇದ್ದೀನಿ. ಮನೇಲೇ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಳೆ ಇವಾಗ ಹೆಂಡ್ತಿ. ಹೋಗ್ತಾ ಇದ್ದೀನಿ ತಡೆಯೋರು. ಚಿಕನ್ ಇದಕ್ಕೆ ಮೊಸರು ಹಾಕ್ಬೇಕಾ? ಮೊಸರು ಬಿರಿಯಾನಿ ಪೌಡರ್ ಹಾಕಿ ಕಲಿಸ್ಬೇಕು. ಸರಿ, ಕಲಿಸ್ಲ ನಾನು. ಧನಿಯಾ, ಅರಿಶಿನ, ಮೊಸರು, ಬಿರಿಯಾನಿ ಪೌಡರ್. ತೋರಿಸು ನಮ್ಮ ವೀಕ್ಷಕರಿಗೆ ಯಾವ ಬಿರಿಯಾನಿ ಪೌಡರ್ ತೋರಿಸು. ತೇಜು ಬಿರಿಯಾನಿ ಪೌಡರ್. ಇದು ಯಾವ ಥರ ಸ್ಟೈಲ್ ಹೇಳೋ ಮಾಡ್ತಾರದು? ನನ್ನ ಸ್ಟೈಲ್ ದೊಣ್ಣೆ ಬಿರಿಯಾನಿ. ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಲ್ವಾ? ಹೆಂಗೆ ಮತ್ತೆ ಮರಿಯಪ್ಪನ ಪಳೆ ಸ್ಪೆಷಲ್ ದೊಣ್ಣೆ ಬಿರಿಯಾನಿ. ಚೆನ್ನಾಗಿ ಕಲಿಸ್ಬೇಕಾ? ಸರಿ. ಇದೆಲ್ಲಿ ಅದು ಈರಿ ಲಿವರು? ಫ್ರೈ. ಅದನ್ನು ಹಂಗೆ ಸುಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಅದು ಫ್ರೈಗೆ ಹಾಕ್ತೀಯಾ? ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಮನೇಲಿ ಮಾಡಿದ್ರೆ ಹೆಂಗಿರುತ್ತೆ ತೋರಿಸ್ತಾ. ಈಗ ಏನೇನೆಲ್ಲ ಇನ್ನೂ ರೆಡಿ ಮಾಡ್ಕೊತಾವಳೆ, ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾವಳೆ ಒಂದು ಕಡೆಯಿಂದ. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಮನೇಲೇ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಮಾತ್ರ ಬೈಕೊಂಬೇಡಿ. ಇಲ್ಲ, ಅಕ್ಕಿ ಎಲ್ಲ ತೊಳೆದು ರೆಡಿ ಮಾಡ್ಬಿಟ್ಟವಳೆ. ತುಪ್ಪ ಹಾಕ್ತಾ? ತುಪ್ಪ ಮಾತ್ರ ಹಾಕಿದೆ, ಎಣ್ಣೆ ಹಾಕಲ್ವಾ? ಸರಿ, ಓಕೆ. ತುಪ್ಪ ಜಲಿ ಏನೇನೋ ಹಾಕಿದ್ಯಾ, ಸೊಪ್ಪು ಸದೆ ಎಲ್ಲ ಹಾಕಿದ್ಯಾ, ಕೊತ್ತಂಬರಿ ಸೊಪ್ಪು ಇದೇನಿದೆ? ಮಸಾಲೆ. ನೀನೇನು ಧಾರಾವಾಹಿ ನೋಡ್ಕೊಂಡು ಮಾಡ್ತಾ ಇದೆಯಾ? ನೆಕ್ಸ್ಟು ನಾನು ನಿಂತ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲವಲ್ಲ? ಗಮ್ಮಂತ ಆಯ್ತಂಗೆ ಸ್ಮೆಲ್ಲು ತುಪ್ಪದ್ದು. ತುಪ್ಪ, ಈರುಳ್ಳಿ, ಈ ಮಸಾಲೆ ಎಲೆಗಳು. ಇದೇನಿದು? ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಿಮ್ಮ ಅಮ್ಮನ ಸಪೋರ್ಟ್ ಮಾಡ್ಕೊಂಡು ಆಗಲ್ಲ. ವಾವ್, ಘಮ 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 ಅಂತೈತೆ ಹಂಗೆ. ಚಿಕನ್ ಇಲ್ಲ, ಚಿಕನ್ ಬಂತು.
ಆವಾಗಲೇ ಎತ್ತಿಕೊಂಡು ಚಿಕನ್ ಫ್ರಿಜ್ಜಲ್ಲಿ ಇಕ್ಕಿದಲ್ಲ ಅದೇ ಚಿಕನ್ನು ತಂದ್ಬಿಟ್ಟು ಈ ಥರ ಹಾಕಬೇಕು. ಚಿಕನ್ ಏನಿದೆ ಅಲ್ಲ 2 ನಿಮಿಷ 3 ನಿಮಿಷ ಇಟ್ಟಲ್ಲ ನೀನು ಅಷ್ಟೇ ಫ್ರಿಜ್ಜಲ್ಲಿ? ಅರ್ಧ ಗಂಟೆ ಇಡಬೇಕಾ? ಚಿಕನ್ ಪೀಚಿ ಸೂಪರಾಗಿದೆ ಸ್ಮೆಲ್. ತುಪ್ಪ ಮತ್ತು ಮೊಸರು ಎಲ್ಲ ಒಟ್ಟಿಗೆ ತಿಂದ್ರೆ ಏನಾಗಲ್ವಾ? ಎಲ್ಲ ರೆಡಿ ಮಾಡ್ಕೊಂಬಿಟ್ಟವಳು, ಇಲ್ಲೊಂದಿರ ಅಷ್ಟೇ ಇವಾಗ. ಅಯ್ಯಯ್ಯೋ ಘಮ 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 ಅಂತೈತೆ. ಖಾರ ಇನ್ನೊಂದು ಸ್ಪೂನ್ ಯಾಕೆ? ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ವ ನಾವು? ಓಕೆ, ಆರೋಗ್ಯಕ್ಕೆ ಹಸಿಮೆಣಸಿನ್ಕಾಯಿ ಹಾನಿಕರ ಅಂತ ನಾವು ಯೂಸ್ ಮಾಡ್ತಾಯಿಲ್ಲ ಜಾಸ್ತಿ. ಯೂಸೇ ಮಾಡ್ತಿಲ್ಲ ಅಲ್ಲ? ಹಾಕಿ ಅಲ್ಲ ತಾನೇ ಹಸಿಮೆಣಸಿನ್ಕಾಯಿ ನಾವು? ಗಾರ್ಲಿಕ್ ಈರುಳ್ಳಿ ಪೇಸ್ಟ್ ನಾನು ವಿಡಿಯೋ ಮಾಡ್ತಾ ಇರೋದು. ಸ್ಮೆಲ್ಲೇ ಯಾಕೋ ಬೇರೆ ಥರ ಬರ್ತೈತೆ. ಇದು ಹಸಿರು ಕಲರ್ ಆಗಲ್ವಾ? ಹಾಂ, ಹಾಕೊಂಡ್ಮೇಲೆ ಹಾಂ ಪುದೀನಾ ಕೊತ್ತಂಬರಿ ಪೇಸ್ಟ್. ಗ್ರೀನ್ ಗ್ರೀನ್ ಇಲ್ವಾ? ಪುದೀನ ಮತ್ತು ಕೊತ್ತಂಬರಿ ಸ್ಮೆಲ್, ಇವಾಗ ಸ್ಮೆಲ್ಲೇ ಚೇಂಜ್ ಆಗೋಯ್ತು. ಈ ಥರ ನೀರು ಹಾಕ್ಕೊಂಡು ವೇಸ್ಟ್ ಮಾಡ್ದಲ್ಲೇ ಅದನ್ನು ಹಾಕಬೇಕು. ಆಮೇಲೆ ಮಿಕ್ಸ್ ಮಾಡಬೇಕು. ಉಪ್ಪು ಮೇಲೆ ಹಾಕಿದಾ? ಆಮೇಲೆ ಹಾಕ್ತೀನಿ ಒಂದು ಸ್ವಲ್ಪ ಕಲಿಸ್ಬೇಕಾದ್ರೆ ಹಾಕ್ತೀನಿ. ಹೊಗೆ ಹಂಗೆ ಎದಾಳ್ತೈತೆ ಮೇಲ್ಗಡೆಗೆ. ಈಗ ಮದು ಎಣ್ಣೆ ಬಿಟ್ಟು ಟೊಮೊಟೊ ಹಾಕಿಲ್ಲ? ಘಮ ಘಮ ಅಂತೈತೆ ಹಂಗೆ ಫುಲ್ಲಾಗಿ ಚಿಕನ್ನು. ಟೊಮೊಟೊ ಹಾಕ್ತಾ? ಟೊಮೊಟೊ ತೋರಿಸ್ತೀನಿ. ಟೊಮೊಟೊ ಲಾಸ್ಟಿಗೆ ಹಾಕ್ತಲ್ಲ? ಟೊಮೊಟೊ ಇನ್ನೂ ಬೇಯಬೇಕು. ಉಪ್ಪು ಹಾಕ್ತೀಯಾ? ಎಷ್ಟು ಹಾಕ್ತೀವಿ ಉಪ್ಪು? ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಅಲ್ಲ ಕಣೆ, ನೀನು ಕೈ ಹಿಡಿ ತುಂಬ ತಗೊಂಡೆ ಉಪ್ಪನ್ನ. ಅಷ್ಟು ರುಚಿಗೆ ಬೇಕು. ಸಪ್ಪೆಯಲ್ಲಿ ಉಪ್ಪು ಹಾಕೋದು. ಸಪ್ಪೆ ಆದ್ರೂ ಉಪ್ಪು ಹೆಂಗೆ ಹಾಕೊಂತಾರೆ ಆಮೇಲೆ ಬಿರಿಯಾನಿ ಆದಮೇಲೆ? ತಟ್ಟೆಗೆ ಹಾಕೋ. ತಟ್ಟೆಗೆ ಹಾಕೊಂಡು ಹೆಂಗೆ ಹಾಕೊಳ್ತಾರೆ? ಹಾಕೋದ? ಹಾಕೊಂಬ. ಎಷ್ಟು ಅಕ್ಕಿ ತೊಗೊಂಡಿದ್ದೀನು? 3/4 kg. 3/4 kg ಅಕ್ಕಿ ಹಾಕೋದು. ಯಾವ ಅಕ್ಕಿ ಇದು? ಬುಲೆಟಾ? ಹಾಂ, ಜೀರಾ ರೈಸ್ ಇದು? ಜೀರಾ ರೈಸ್ ಹೇಗಿರುತ್ತೆ ನಾನು ನೋಡಿಲ್ವಲ್ಲ. ಕೂತ ಕುದೀತಾ ಇದ್ದಂಗೆ ಫುಲ್ ಮಿಕ್ಸಿಂಗ್ ಇವಾಗ.
ಅಕ್ಕಿ ಜೊತೆ ಬೆರ್ತೋಗ್ಬಿಟ್ಟೈತಲ್ಲ. ಸೂಪರ್. ಎರಡು ಮೂರೇ ಲೋಟ ತೊಂಬ ಬೇಗ ತೊಂಬ ನೀರು ಇಟ್ಕೊಂಡ್ಬಿಡ್ತಾವೆ. 3 ಲೋಟ ಆಗಿತ್ತು, ಇದು 4ನೇದು. 5 ಲೋಟ ನೀರು ಹಾಕಿದ್ವಿ ಅಂದರೆ ಅದು 1/4 ಲೀಟ್ರ್ ಲೋಟ ಅಲ್ವ ನಮ್ಮದು. ಸೈಡಲ್ಲೆಲ್ಲ ಮಸಾಲೆ ಇದ್ರೆ ಅದೆಲ್ಲ ತೊಗೊಬೇಕು ನೀಟಾಗಿ. 1-2 ರೌಂಡ್ ಹಿಂಗೆ ಚೆನ್ನಾಗಿ ರುಬ್ಬೇಕು ಹಾಕಿ. ಆಮೇಲೆ ಕುದಿಬೇಕಾ 1 ರೌಂಡು. ಫುಲ್ಲು ಬೇಕಿಂಗ್ ಬರೋ ಫುಲ್ ಬಿರಿಯಾನಿ ಎಲ್ಲ ರೆಡಿ. ಆಚೆ 1 ರೌಂಡ್ ಓಡಾಡ್ಕೊಂಬಂದ್ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊತ್ತಿಗೆ ಇವರು ಗ್ರೇವಿ ಎಲ್ಲ ರೆಡಿ ಮಾಡ್ಕೊತಾವ್ರೆ, ಇನ್ನು ಬೇರೆ ಏನೋ ಮಾಡ್ತಾವ್ರೆ. ಇದು ಮೊಸರು ಬಜ್ಜಿ ತಂದಿದ್ದೇನಮ್ಮ, ಮತ್ತು ಮೊಸರು ಬಜ್ಜಿ ಬೇಕಲ್ಲ, ಮೊಸರು ಬಜ್ಜಿ ಬೇಕು, ಅದನ್ನು ರೆಡಿ ಮಾಡ್ಕೊತೀವಿ. ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಬಿರಿಯಾನಿ ಹೇಗಿರುತ್ತೆ ಅಂತ ಒಂದು ಹಾಕ್ತೀನಿ ನಿಮಗೆ. ರೆಡಿ ಆಗ್ತಾ ಐತೆ, ರೆಡಿ ಆಗಲಿ, ಆಮೇಲೆ ನಾನು ಮತ್ತೆ ವೀಡಿಯೋ ಕೊಡ್ತೀನಿ. ಮುಚ್ಚು ಮುಚ್ಚು ಮುಚ್ಚು. ಎಷ್ಟು ವಿಜಲು? 2 ವಿಜಲಾ? ಎಷ್ಟೊತ್ತಾಗುತ್ತೀನ? 10 ನಿಮಿಷ. 10 ನಿಮಿಷ ವೆಯ್ಟ್ ಮಾಡಬೇಕಾ? ಸರಿ, ಓಕೆ. ದಮ್ ಕಟ್ತಾವಳಪ್ಪ. ಓ ಮೈ ಗಾಡ್. ತೆಗಿ, ಯಾಕೆ ನೀರಿದೆ? ಇದು ರೆಡ್ ಆಗೈತಲ್ಲ. ಘಮ 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 ಅಂತ ಇದ್ದಂಗೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಬಿರಿಯಾನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.